Hi guys, welcome back. Today I am going to make a new video. And ಇವತ್ತು ಅಗೇನ್ ಚೆಸ್ಟ್ ಆ್ಯಂಡ್ ಶೋಲ್ಡರ್. ಏನಿವತ್ತು ಚೆಸ್ಟ್ ಆ್ಯಂಡ್ ಶೋಲ್ಡರ್ ಅಂದರೆ ಲೈಕ್ ನಾವು ವೀಕೆಂಡ್ಸ್ ಮಾತ್ರನೇ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗೋದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇವತ್ತು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ ಅಂತ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಇವತ್ತು ಕೂಡ ಚೆಸ್ಟ್ ಆ್ಯಂಡ್ ಶೋಲ್ಡ್ರು ಇವತ್ತು ಚೆಕ್ ಮಾಡಿಕೊಡ್ರಿ ಹೆಂಗಿರುತ್ತೆ ಪಂಪ್ ಅಂತ. ಅನ್ಕೋತಿರೋ ಪ್ರಕಾರ ಪಂಪ್ ಕ್ರೇಜಿ ಬರುತ್ತೆ ಸೇಮ್ ಆಗಿ. ಬರೀ ಡೌಗಳಿಂದ ಯಾಕಂದರೆ ಪ್ರೀ ವರ್ಕೌಟು ಸರಿಗಿತ್ತು. ನೋಡ್ಕೊಳ್ಳಿ ಬಾಸ್ ಹೆಂಗಿದ್ದಾರೆ ಅಂತ. ಫುಲ್ಲು ಕಂಪ್ರೆಷನ್ ಟಿ ಶರ್ಟ್ ಎಲ್ಲ ಹಾಕ್ಕೊಂಡು ಮಸ್ತಾಗಿದ್ದಾರೆ. ನಾವು ಕಂಪ್ರೆಷನ್ ಟಿ ಶರ್ಟ್ ಎಲ್ಲ ಮಿಸ್ ಆಯ್ತು ಹಾಕೋಬರೋದು. ಓವರ್ ಸೈಜ್ ಫುಲ್ ಹೊಡಿಯೋದಿದ್ದೀನಿ. ಹೊರಗಡೆ ನೋಡೋಣ ಹೋಗ್ತಾ ವರ್ಕೌಟ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆಕ್ ಮಾಡ್ಕೊಂಡಿರಿ. ಇವತ್ತು ವರ್ಕೌಟ್ ಎಲ್ಲ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇನ್ ಬಿಟ್ವೀನ್ ಸೆಟ್ಸ್ ಎಲ್ಲ ರೆಕಾರ್ಡ್ ಮಾಡ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಐ ಗೆಸ್ ಇಟ್ ವಿಲ್ ಗೋ ಗುಡ್. ನೋಡ್ಕೊತಾ ಇರಿ. ಆ್ಯಂಡ್ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ವಾರ್ಮ್ ಅಪ್ ಮುಗಿದ್ಮೇಲೆ ಮಾತಾಡ್ತೀನಿ ಹೆಂಗಿರುತ್ತೆ ಅಂತ. ವರ್ಕೌಟಲ್ಲಿ ಮಿಸ್ಟೇಕ್ ಎಲ್ಲ ಕಾಣಿಸಿರೋ ಅನ್ಕೋಬೇಡಿ. ಯಾಕಂದರೆ ನಾವಿನ್ನೂ ಬಿಗಿನರ್ಸು. ಇವ್ರ ಥರ ಎಲ್ಲ ಪ್ರೋ ಆದಮೇಲೆ ನೋಡೋಣ. ನಾವಿನ್ನೂ ಅವ್ರ ಥರ ಪ್ರೋ ಆಗಿಲ್ಲ. ಸೊ ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ವರ್ಕೌಟ್ ಮಾಡ್ತೀರಿ. ಏನಾರ ತಪ್ಪಿದರೆ ಅವ್ರನ್ನೇ ಬೈಕೊಳ್ರಿ. ನಾವು ಯಾವತ್ತೂ ಬೈಕೊಡಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ಜಾಸ್ತಿ ಬೈಕೋಬೋದು ನೀವು. ಅವರು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾವಿನ್ನೂ ಬಿಗಿನರ್ಸ್. ಓಕೆ ಡನ್. ಸೊ ಈಗ ವಾರ್ಮ್ ಅಪ್ ಆಗಿದೆ. ವರ್ಕೌಟ್ ಸ್ಟಾರ್ಟ್ ಮಾಡೋಕೆ ಹೋಗ್ತಾಯಿದ್ದೀರಿ. ನೋಡೋಣ ಏನು ಮಾಡಿಸ್ತೀವಿ ವರ್ಕೌಟ್ ಫಸ್ಟ್ ವರ್ಕೌಟ್ ಅಂತ. ಸೊ ಈಗ ಫಸ್ಟ್ಗೆ ನಾವು ಇನ್ಕ್ಲೈನ್ ಡಂಬಲ್ ಪ್ರೆಸ್ ಮಾಡ್ತಾಯಿದ್ದೀರಿ. ಸೊ ಫಸ್ಟ್ ವೇಸ್ಟ್ ಇಂಪ್ರೋ ಮಾಡ್ತಾವ್ರೆ. ಚೆಕ್ ಮಾಡ್ತಾರೆ. ನಾವೀಗ 3ನೇ ವರ್ಕೌಟಲ್ಲಿದ್ದೀರಿ. ನೋಡಿ ಚೆಸ್ಟ್ ಪಂಪ್ ಹೆಂಗೆ ಬಂದಿದೆ. ಬರೋದಂತೂ ನೆಕ್ಸ್ಟ್ ಲೆವೆಲ್. ಏನು ಹೇಳಿ, ಕ್ರೇಜಿ ಪಂಪ್ ಮಾತ್ರ. ಬ್ರೋ ಮಾತ್ರ ಸರ್ಯಾಗಿ ಮಾಡಿಸ್ತವ್ರೆ. ಬ್ರೋ ವರ್ಕೌಟ್ ನೋಡಿ. ಸೊ ವಾರ್ಮ್ ಅಪ್ ಸೆಟ್ ಇದು ಇದೆ. ಮಾತ್ರ ಕ್ರೇಜಿ. ಬ್ರೋ ನೋಡಿ, ಬ್ರೋ ವರ್ಕೌಟ್ ಮಾಡ್ತವ್ರೆ. ಆ್ಯಂಡ್ ತೋರಿಸ್ತೀನಿ ನೋಡಿ. ವೆಯ್ಟ್ ನೋಡಿ, ವೆಯ್ಟ್ಸ್ ಏನಕ್ಕೆ ಹೇಳಿ ಸುಮ್ಮನೆ ಹೇಳ್ತೀನಿ. ಅವ್ರ ಎಕ್ಸ್ಪೀರಿಯನ್ಸ್ಡು ಪ್ರೋ ಅಂತ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಮರ್ಸನ್ ಇವರೆಲ್ಲ. ಅದಕ್ಕೆ ಗ್ರೇಟ್ ಫಿಸಿಕಲ್ ಇರೋದು ಅವ್ರಿಗೆ. ಆಯಿತು, ಆಮೇಲೆ ಪ್ರೋ ಎಕ್ಸ್ಪ್ರೆಷನ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ಬೋದು ನೀವು. ವರ್ಕೌಟ್ ಇವಾಗ ಮುಗಿದಿದೆ. ಈಗ ಶೋಲ್ಡರ್ ಸ್ಟಾರ್ಟ್ ಮಾಡಬೇಕು. ನೋಡ್ಬೋದು ಚೆಸ್ಟ್ ಪಂಪ್ ಹೆಂಗಿದೆ ಅಂತ. ಸೊ ಲೈಟಿಂಗ್ ಕ್ರೇಜಾಗಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಕ್ರೇಜ್ ಕಾಣಿಸ್ತಾ ಇದೆ. ಪಂಪ್ ಮರ ಮಸ್ತ್ ಬರ್ತಾಯಿದೆ. ಸೊ ಚೆಸ್ಟಿಗೆ ಮುಗಿದಿದೆ. ಈಗ ಶೋಲ್ಡರ್ ಸ್ಟಾರ್ಟ್ ಮಾಡ್ತೀರಿ. ಆ್ಯಂಡ್ ಆಫ್ಟರ್ ಶೋಲ್ಡರ್ ವರ್ಕೌಟ್ ಕೂಡ ಬಿಟ್ವೀನ್ ತೋರಿಸ್ತೀನಿ. ಆ್ಯಂಡ್ ಆಫ್ಟರ್ ದ ಶೋಲ್ಡರ್ ಪಂಪ್ ನೋಡೋಣ ಹೆಂಗಿರುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಇಟ್ಸ್ ಮೀಟ್ ಆಫ್ಟರ್ ದಿಸ್.
ಡ್ರಿಲ್ಸ್ ವರ್ಕೌಟ್ ಮಾಡ್ತಾವ್ರೆ ಬ್ರೋ. ಚೆಕ್ ಮಾಡ್ಕೊಳ್ಳಿ. ಸೊ ಶೋಲ್ಡ್ರ್ ಪ್ಯಾಡ್ಸ್ ಏನು ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ. ಈ ಶೋಲ್ಡ್ರ್ ಪಂಪ್ ಬಂದಮೇಲೆ ಸೊ ಐ ಗೆಸ್ ನೀವು ಯಾರು 3D ಶೋಲ್ಡ್ರ್ ನೋಡ್ಬೇಕು ಅಂದ್ಕೊಂಡಿದ್ದೀರೋ ನೋಡ್ತೀರಾ ಅಂತ. ಏನು ಹೇಳಿ, ಕ್ರೇಜಿ. ಮಾತ್ರ ಜೊತೆ ವರ್ಕೌಟ್ ಮಾಡೋದು ನೆಕ್ಸ್ಟ್ ಲೆವೆಲ್ ಆಗಿದೆ. 3D ಶೋಲ್ಡರ್ಸ್ ಬೇಕಾ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಹೌ 3D ಶೋಲ್ಡರ್ಸ್ ಲುಕ್. ಸೊ ನಿಮಗೆ ಕಾಣಿಸ್ತಿದೆ ಇಲ್ಲಿ ಹೋಗೋದಿಲ್ಲ ಗೋಪ್ರೋದಲ್ಲಿ. ಒಂದ್ಸಲಿ ಫೋನಲ್ಲಿ ಶೂಟ್ ಮಾಡ್ತೀನಿ. ಸೊ ಬ್ರೋ ಸ್ಟ್ಯಾಂಡ್ ತರಕ್ಕೆ ಹೋಗಿದ್ದಾರೆ. ಬ್ರೋ ಸ್ಟ್ಯಾಂಡ್ ತಂದಮೇಲೆ ತೋರಿಸ್ತೀನಿ ಸೊ ಹೌ ಇಟ್ ಲುಕ್ಸ್ ಅಂತ. ಇಟ್ ಇಸ್ ಗೋನಾ ಬಿ ಕ್ರೇಜಿ. ಅದಂತೂ ಪಕ್ಕ, ನೀವಂತೂ ಮಿಸ್ ಮಾಡ್ಕೋಬೇಡಿ, ಚೆಕ್ ಮಾಡಿ. ಸೊ ಬ್ರೋ ಇವಾಗ ಸ್ಟ್ಯಾಂಡ್ ಸೆಟ್ ಮಾಡ್ತಾಯಿದ್ದಾರೆ ನೋಡ್ಕೊಳ್ಳಿ. ಸೊ ಇವತ್ತು ಫುಲ್ಲು ಶೂಟ್ ಅಂತೆ. ಬ್ರೋ ಪಂಪ್ ಬೇರೆ ಕ್ರೇಜಿ ಬಂದಿದೆ. ಕಂಪ್ರೆಷನ್ ಟಿ ಶರ್ಟ್ ಹಾಕೊಂಡಿದ್ದಾರೆ. ಕಮರ್ಷಿಯಲ್ ಜಿಮ್ ಆಗಿದ್ದಿಲ್ಲ ಅಂದಿದ್ದರೆ ಬ್ರೋ ಫುಲ್ ಎಲ್ಲ ಬಿಚ್ಚಾಕ್ಬಿಡ್ತಾಯಿದ್ದಾರಂತೆ. ಹೇಳಿದ್ರು ನಂಗೆ ಆವಾಗಲೇ. ನೋಡ್ತೀರಿ ಬ್ರೋ ಫಿಸಿಕ್ ನೋಡಿರಿ. ಮಾತ್ರ ಬ್ರೋ ಫಿಸಿಕ್ ಎಷ್ಟೋ ಜನ ಡ್ರೀಮ್ ಫಿಸಿಕ್ ಆಗಿರುತ್ತೆ, ಅದಂತೂ ನಿಜ. ಅರೆ ಬ್ರೋ ತಿನ್ನೋ ಫುಡ್ ಎಲ್ಲ ಫುಲ್ಲು ನಕ್ಕನ್ಲೆ ಸುಭಾಷ್ ಥರ, ಗುಲಾಬ್ ಜಾಮೂನ್, ಮೈಸೂರು ಪಾಕ್ ಅದೆಲ್ಲ ಇಲ್ಲ ಅಂದರೆ ಬ್ರೋ ಜಿಮ್ಗೆ ಬರೋಲ್ಲ ಅಂತಾರೆ. ಅವೆಲ್ಲ ಪ್ರೀ ವರ್ಕೌಟ್ ಬ್ರೋಗೆ. ನೋಡ್ತಾ ಇರಿ ಬ್ರೋ ಫಿಸಿಕ್ಕು, ಬ್ರೋ ಪಂಪೆಲ್ಲ ತೋರಿಸ್ತಾರೆ ಈಗ. ಆ್ಯಂಡ್ ಸ್ಟ್ಯಾಂಡ್ ಸೆಟ್ ಮಾಡ್ತಿದ್ದಾರೆ. ಪ್ರದೀಪ್ ಅವರು ಪೋಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಕ್ರೇಜಾಗಿ ಬಂದಿದೆ ಪಂಪು. ಸೊ ಈಗ ವರ್ಕೌಟ್ ಮುಗಿದಿದೆ, ಪೋಸಿಂಗು ಮುಗಿದಿದೆ. ಆ್ಯಂಡ್ ಬ್ರೋ ಫುಲ್ಲು ಕ್ರೇಜಿ ಫ್ಲೆಕ್ಸ್ ಎಲ್ಲ ಮಾಡಿದ್ದಾರೆ ಮಸಲ್ಸ್ನ. ರಿಸಲ್ಟ್ಸ್ ನೋಡ್ತೀರ ಬಿಡಿ ನೀವು. ಆದರೆ ಮಾತ್ರ ಇವತ್ತು ಕ್ರೇಜಿ ವರ್ಕೌಟ್ ಅಂದ್ಕೊಳ್ಳಿ. ಅದಕ್ಕೆ ಹೇಳೋದು ಬ್ರೋ ಜೊತೆ ವರ್ಕೌಟ್ ಮಾಡಬೇಕು ಅವಾಗ ಅಂತ. ಒಂದು ನಿಮಿಷ. ಇಟ್ಸ್ ನೆವರ್ ಲೇಟ್ ಅಂಟಿಲ್ ಯು ಸ್ಟಾರ್ಟ್. ಅಷ್ಟೇ.